ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಒಂದು ಬ್ಯೂಟಿ ಟಿಪ್ಸನ್ನು ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೀನಿ. ಈ ಬ್ಯೂಟಿ ಟಿಪ್ಸ್ ತುಂಬಾ ಉಪಯೋಗ ಇದೆ. ತುಂಬಾ ನ್ಯಾಚುರಲ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದು. ಇವಾಗ ನೀವು ಸಾಮಾನ್ಯವಾಗಿ ಅನ್ನ ಮಾಡೋ ಮುತ್ತಿಗೆ ಅಕ್ಕಿನ ತೊಳ್ಕೊತಾ ಇರ್ತೀರ. ಅದನ್ನು ಒಂದು ಸಲ ತೊಳೆದು 2 ಸಲ ತೊಳೆದ ಮೇಲೆ ಒಂದು ಸ್ವಲ್ಪ ಜಾಸ್ತಿನೇ ಸ್ವಲ್ಪ ನೀರು ಹಾಕಿ ನೆನೆ ಇಟ್ಟು 1 ಗಂಟೆ ಅಥವಾ 2 ಗಂಟೆ ಅಷ್ಟು ನೆನೆ ಇಟ್ಟ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಅದರಲ್ಲೇ ಅಕ್ಕಿನ ತೊಳ್ಕೊಬೇಕು. ಆ ಅಕ್ಕಿ ತೊಳೆದಿದ್ದ ನೀರನ್ನು ತುಂಬಾ ಉಪಯೋಗ ಇರುತ್ತೆ. ನಮ್ಮದು ಸ್ಕಿನ್ಗಾಗಲಿ ನಮ್ಮದು ಹೇರ್ಗಾಗಲಿ ತುಂಬಾ ಒಂದು ಗ್ಲೋವನ್ನು ಹೆಚ್ಚಿಸೋಕೆ ಅಕ್ಕಿಯ ನೀರು ಅಂದರೆ ರೈಸ್ ವಾಟರ್ ತುಂಬಾ ಉಪಯೋಗವಾಗುತ್ತೆ. ಕೋರಿಯನ್ನರ ಒಂದು ಸ್ಕಿನ್ ಸೀಕ್ರೆಟ್ ಅಂತಂದರೆ ಇದನ್ನೇ ಫ್ರೆಂಡ್ಸ್. ಅಕ್ಕಿ ತೊಳೆದ ನೀರನ್ನು ಅಥವಾ ಅಕ್ಕಿಯಿಂದ ರುಬ್ಬಿದಂಥ ಒಂದು ಮಿಶ್ರಣವಾಗಲಿ ಅಥವಾ ಯಾವುದೇ ಒಂದು ಅಕ್ಕಿಯಿಂದ ಪ್ರಾಡಕ್ಟ್ ಮಾಡುವುದೇ ಒಂದು ಕೋರಿಯನ್ನರ ಸೀಕ್ರೆಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಥರ ನೀರನ್ನು ನಾವು ತೆಗೆದಿಟ್ಕೋಬೇಕು ಫ್ರೆಂಡ್ಸ್. ಯಾವುದೇ ರೀತಿಯಿಂದ ವೇಸ್ಟ್ ಮಾಡಲಾರ್ದೇ ಈ ರೀತಿಯನ್ನು ನೀರನ್ನು ತಗೋಬೇಕು. ಇವಾಗ ಇದನ್ನು ಒಂದು ಸ್ವಲ್ಪ ನಾನು 10 ನಿಮಿಷ ಹಾಗೇ ಬಿಟ್ಟಿದ್ದೆ, ಸೆಟ್ಲ್ ಆಗಬೇಕು ಅಂತ ಹೇಳಿ ಆ ಥರನ ಬಿಟ್ಟಿದ್ದೆ ಫ್ರೆಂಡ್ಸ್. ಇವಾಗ ನಾನು ಮುಂದ್ಗಡೆ ಏನು ಮಾಡ್ತಾಯಿದ್ದೀನಿ ಅಂತಂತಂದರೆ ಫ್ಲ್ಯಾಕ್ಸ್ ಸೀಡ್ಸ್ ಅಂತಂದರೆ ಅಗಸೆ ಬೀಜಗಳನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ. ಈ ಥರ ನಾನು ಡಬ್ಬದಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೆ. ನೀವು ಬೇಕಂದರೆ 2 ಸ್ಪೂನಷ್ಟು ಮಿಕ್ಸರ್ನಲ್ಲಿ ಹಾಕಿ ನಿಮಗೆ ಇನ್ಸ್ಟಂಟಾಗಿ ನೀವು ರೆಡಿ ಮಾಡ್ಕೋಬೋದು. ಆವಾಗವಾಗ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿ ನನಗೆ ಒಮ್ಮಲ್ಗೆ ನಾನು ಈ ಥರ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ನಾನು 2 ಸ್ಪೂನು ಈ ಅಕ್ಕಿ ನೀರಿನಲ್ಲಿ ನಾನು ಹಾಕ್ತಾಯಿದ್ದೀನಿ. ಇದು ತುಂಬಾ ಒಂದು ಬ್ಯೂಟಿ ಟಿಪ್ಸ್ ಯಾರೂ ನಿಮಗೆ ಕೊಟ್ಟಿರಲ್ಲ ಫ್ರೆಂಡ್ಸ್. ನಮ್ಮ ಯೂಟ್ಯೂಬ್ನಲ್ಲಿ ನಿಮಗೆ ಫಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಇದರಿಂದ ಬೆನಿಫಿಟ್ಸ್ ಇವೆ. ಇದನ್ನು ನಿಮಗೆ ಕ್ವಾಂಟಿಟಿ ಎಷ್ಟು ಇರ್ತದಲ್ಲ ಅಂದರೆ ನೀರಿನ ಕ್ವಾಂಟಿಟಿ ತಕ್ಕಂಗೆ 2 ಸ್ಪೂನ್ ಅಥವಾ 1 ಸ್ಪೂನು ಈ ಥರ ಹಾಕೋತಾ ಹೋಗಿ. ನಂದು ಒಂದು ಅರ್ಧ ಬಟ್ಲದಷ್ಟು ನನಗೆ ರೈಸ್ ವಾಟರನ್ನು ನಾನು ಹಾಕ್ಕೊಂಡಿದ್ದಕ್ಕೆ ನಾನು 1.5 ಚಮಚದಷ್ಟು ನಾನು ಫ್ಲ್ಯಾಕ್ಸ್ ಸೀಡ್ಸ್ ಅಂದರೆ ಅಗಸೆ ಬೀಜನ ಹುರಿಯೋದೇನೂ ಬೇಡ, ಹಾಗೇ ನಾವು ಪುಡಿ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನು ಪುಡಿ ಮಾಡಿ ಇಟ್ಕೋಬೋದು. ಇವಾಗ ನಾನು ಇದಕ್ಕೆ ಅರ್ಧದಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಅಂದರೆ 1 ಸ್ಪೂನ್ ಬೇಕಾದರೂ ಹಾಕೋಬೋದು. ಇದರಿಂದ ಸ್ಕಿನ್ನು ತುಂಬಾ ಟೈಟ್ನೆಸ್ ಆಗುತ್ತೆ ಮತ್ತು ಸಾಫ್ಟ್ ರೀತಿ ಆಗುತ್ತೆ. ಕಡಲೆ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ನೀವು ಜಾಸ್ತಿನೂ ಬೇಕಾದರೂ ಹಾಕೋಬೋದು. ಇದಕ್ಕೆ ನಾನು ಅಲೋವೆರಾ ಜೆಲ್ಲನ್ನು ಹಾಕೋತಾ ಇದ್ದೀನಿ. ನಿಮ್ಮ ಕಡೆ ನ್ಯಾಚುರಲ್ ಆಗಿ ಅಲೋವೆರಾ ಜೆಲ್ ಇತ್ತಂತಂದ್ರೆ ಅದನ್ನೂ ಹಾಕೋಬೋದು. ಇಲ್ಲ ಅಂತಂದರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಅಲೋವೆರಾ, ಯಾವುದಾದ್ರು ಬ್ರ್ಯಾಂಡ್ದು ಯಾವುದೇ ಬ್ರ್ಯಾಂಡ್ ಇದೇ ಪರ್ಟಿಕ್ಯುಲರ್ ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್. ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಅಲೋವೆರಾ ಜೆಲ್ಲನ್ನು ಹಾಕೋದನ್ನು ಮಿಸ್ ಮಾಡಬೇಡಿ ಫ್ರೆಂಡ್ಸ್. ತುಂಬಾ ಇದರಿಂದ ಸ್ಕಿನ್ನು ಒಂಥರ ಶೈನಿ ಆಗಿ ಆಗುತ್ತೆ ಫ್ರೆಂಡ್ಸ್ ಅಲೋವೆರಾ ಜೆಲ್ ಹಾಕೋದ್ರಿಂದ. ಮತ್ತು ಸ್ಕಿನ್ಗೂ ತುಂಬಾ ಉಪಯೋಗ. ಇವಾಗ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋ ರೋಸ್ ವಾಟರ್ನ ಹಾಕೋತಾ ಇದ್ದೀನಿ. ಸಪೋಸ್ ನಿಮ್ಮ ಮನೆಯಲ್ಲೇ ಮಾಡಿಟ್ಕೊಂಡು ಇರಲಿಲ್ಲ ಅಂತಂದರೆ ನೀವು ಬೇರೆ ಕಡೆ ಸಿಗ್ತಾ ಇರುವಂಥ ಅಂಗಡಿಯಲ್ಲಿ ಸಿಗ್ತಾ ಇರುವಂಥ ರೋಸ್ ವಾಟರನ್ನು ಹಾಕೋಬೋದು. ನನಗೆ ಈ ಥರ ಕಲರು ಬರ್ತಾಯಿದೆ ಯಾಕಂದರೆ ರೋಸ್ ವಾಟರ್ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದರಿಂದ ನಾನು ನ್ಯಾಚುರಲ್ ಆಗಿಯೇ ಎಲ್ಲ ಇರಲಿ ಅಂತ ಹೇಳಿ ಮಾಡ್ತೇನೆ. ರೋಸ್ ವಾಟರ್ನ ನಾನು ಜಸ್ಟ್ ರೋಸ್ ಪೆಟಲ್ಸನ್ನು ಹರಿದು ಅದನ್ನು ನೀರಿನಲ್ಲಿ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ಆರಿ ಅದನ್ನು ಒಂದು ಕಾಜಿನ ಗ್ಲಾಸ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬೇಕಾದರೆ ಅದನ್ನು ನೀವು ಟ್ರೈ ಮಾಡಿ. ಮನೆಯಲ್ಲಿರೋ ಇಂಗ್ರೀಡಿಯೆಂಟನ್ನೇ ಉಪಯೋಗಿಸ್ಕೊಂಡು ನೀವು ಈ ಥರ ಹೆಲ್ದಿಯಾಗಿರುವ ಒಂದು ಇಂಗ್ರೀಡಿಯೆಂಟನ್ನು ಮನೆಯಲ್ಲಿನೂ ಮಾಡ್ಕೋಬಹುದು. ಆರೋಗ್ಯಕರವಾಗಿರ್ತದೆ. ಬೇರೆ ಯಾವುದಾದ್ರೂ ಸೈಡ್ ಇಫೆಕ್ಟ್ ಸಿಗ್ತದೇನೋ ಒಂದು ಒಬ್ರೊಬ್ಬರಿಗೆ ಹೊರಗಿಂದ ತಂದು ಪ್ರಾಡಕ್ಟ್ನ ಬರೋಂಗಿಲ್ಲ ಅಂತಂದರೆ ಈ ಥರ ನ್ಯಾಚುರಲ್ ಆಗಿ ನೀವು ಮಾಡ್ಕೋಬೋದು. ಬೇಸಿಗೆ ಕಾಲದಲ್ಲಿ ಈ ಥರ ನೀವು ಸ್ಕಿನ್ಗೆ ಅಪ್ಲೈ ಮಾಡ್ಕೋತಾ ಹೋದರೆ ತುಂಬಾ ಗ್ಲೋ ಆಗುತ್ತೆ ಮತ್ತು ನಿಮಗೆ ಓಪನ್ ಪೋರ್ಸ್ ಇದ್ದರೆ ಎಲ್ಲನೂ ಮುಚ್ಕೋತಾ ಹೋಗ್ತವೆ. ಆ್ಯಕ್ಚುಲಿ ಐಸ್ ಕ್ಯೂಬನ್ನು ಹಚ್ಕೋದ್ರಿಂದ ತುಂಬಾ ಯೂಸಸ್ ಇದೆ. ಅದರಲ್ಲಿ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ ಹಾಕಿ ಮಿಕ್ಸ್ ಮಾಡಿ ನಾವು ಐಸ್ ಕ್ಯೂಬ್ ಹಾಕೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಈಗ ಬೇಸಿಗೆ ಕಾಲದಲ್ಲಿ ಅಂದರೆ ಕುಕುಂಬರ್ದು ಫೇಸ್ ಪ್ಯಾಕ್ ಅಂತೆಲ್ಲ ಹಾಕ್ತಾಯಿದ್ದೀನಿ. ಇದನ್ನು ಆಪ್ಷನಲ್ ಫ್ರೆಂಡ್ಸ್. ನೀವು ಇಷ್ಟೇನೂ ಬೇಕಾದರೆ ಕ್ಯೂಬ್ ಮಾಡಿ ಇಟ್ಕೋಬಹುದು, ಐಸ್ ಕ್ಯೂಬ್ ಮಾಡಿ. ಇಲ್ಲ ಅಂತಂದರೆ ನಮಗೆ ಅಡಿಷ್ನಲ್ ಇನ್ನೂ ಸ್ವಲ್ಪ ಕೂಲಾಗಿ ತಂಪಾಗಿ ಇಫೆಕ್ಟ್ ಆಗಿ ನಾವು ಹಚ್ಚಿದಾಗ ತುಂಬಾ ನಮಗೆ ಇನ್ನೂ ಪ್ರಯೋಜನ ಆಗಬೇಕು ಅಂತಂದರೆ
ಅಂತಂತಂದರೆ ಈ ಥರ ಕುಕುಂಬರನ್ನ ಈ ಥರ ತೊರೆದಿಟ್ಕೊಂಡಿದ್ದೀನಿ. ಈ ತೊರೆದಿಟ್ಕೊಂಡು ರಸನ ಒಂದು ಸ್ವಲ್ಪ ಹಿಂಡಿ ಸ್ಕ್ವೀಸ್ ಮಾಡಿ ಹಾಕಿ ಇದನ್ನು ನಾನು ಹಾಕ್ತಾಯಿದ್ದೀನಿ. ನಾನು ಯಾವುದೇನೂ ವೇಸ್ಟ್ ಮಾಡಲಾರ್ದೇ ಇದನ್ನು ಸಹ ನಾನು ಅದಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಬರೀ ರಸವನ್ನು ಹಾಕೋಬಹುದು. ಇಲ್ಲ ಅಂತಂತಂದರೆ ನಾವು ಈ ಥರ ಎಲ್ಲನೂ ಹಾಕೋದು. ಯಾವುದೇ ರೀತಿಯಿಂದ ವೇಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಆಗಲಿಲ್ಲ ಫ್ರೆಂಡ್ಸ್. ಅದಕ್ಕೆ ಈ ಥರ ಯಾವುದೂ ಪ್ರಾಡಕ್ಟನ್ನು ವೇಸ್ಟ್ ಮಾಡಲಾರ್ದೆ ಈ ಥರ ಎಲ್ಲ ನಾನು ಹಾಕ್ಕೋತಾ ಇದ್ದೀನಿ. ಇದು ಎಲ್ಲ ಆಗಿದೆ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟ್ ನಮ್ಮ ಮಿಶ್ರಣ ರೆಡಿ ಆಗಿದೆ. ಈ ನೀರಿನ ನಾನು ಐಸ್ ಕ್ಯೂಬ್ನ ಒಂದು ಶೇಪ್ನಲ್ಲಿರ್ತದೆ, ನೀವೆಲ್ಲ ಬಟ್ಲನ್ನು ಹಾಕೋಬೋದು. ಈ ಥರ ಐಸ್ ಕ್ಯೂಬ್ನಲ್ಲಿ ಸಣ್ಣ ಈ ಥರ ನೀವು ನಿಧಾನವಾಗಿ ಹಾಕೋತಾ ಹೋಗಬೇಕು ಫ್ರೆಂಡ್ಸ್. ಇದನ್ನು ನೀವು ಯಾವಾಗ ಹಚ್ಕೋಬೇಕು ಅಂತಂದರೆ ಸಾಯಂಕಾಲ ಅಥವಾ ಮಧ್ಯಾಹ್ನ ಅಥವಾ ನಿಮ್ಮ ಫ್ರೀ ಟೈಮ್ನಲ್ಲಿ ಯಾವಾಗ ಬೇಕಾದರೂ ನೀವು ಹಚ್ಕೋಬೋದು ಫ್ರೆಂಡ್ಸ್. ಇದರಿಂದ ತುಂಬಾ ಪ್ರಯೋಜನ ಇದೆ. ಓಪನ್ ಫೋರ್ಸಲ್ಲಿ ಅದನ್ನೆಲ್ಲ ಮುಚ್ಕೋತಾ ಹೋಗ್ತದೆ. ವಿತ್ತು ನಿಮಗೆ ಗ್ಲೋಯಿಂಗ್ ಆಗಿ ಸ್ಕಿನ್ ಬರುತ್ತೆ. ಮತ್ತು ನಿಮಗೆ ಸ್ಕಿನ್ನಲ್ಲಿ ಕಡಲೆ ಹಿಟ್ಟು ಹಾಕಿದ್ರೆ ಟೈಟ್ನೆಸ್ ಸಿಗುತ್ತೆ. ಮತ್ತು ನಿಮಗೆ ಒಂಥರ ಮುಖದಲ್ಲಿ ಗ್ಲೋನು ಹೆಚ್ಚಾಗುತ್ತೆ. ಮತ್ತು ನಿಮಗೆ ಬರ್ತಾ ನೀವು ಇದನ್ನು ಉಪಯೋಗಿಸ್ಕೋತಾ ಹೋಗೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವ ಡರ್ಟು ಈ ಥರ ಎಲ್ಲ ಕಲೆ ಅದು ಎಲ್ಲನೂ ಮಾಯವಾಗಿ ಹೋಗ್ತವೆ ಅಂತ ಹೇಳ್ಬೋದು. ಮತ್ತು ಇದು ಕಂಟಿನ್ಯೂಟಿಯಿಂದ ಹಚ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಬೇಸಿಗೆ ಕಾಲದಲ್ಲಿ ತುಂಬಾ ಒಂದು ಉಪಯೋಗ ಆಗ್ತದೆ ಇದು. ಅಂದರೆ ತುಂಬಾ ಸೆಕೆ ಆಗೋದ್ರಿಂದ ಮುಖದೆಲ್ಲ ಡಲ್ನೆಸ್ ಅಲ್ಲಿ ಟ್ಯಾನ್ ಆಗಿರುತ್ತೆ. ಈ ಥರ ಹಚ್ಕೋದ್ರಿಂದ ತುಂಬಾ ಪ್ರಯೋಜನ ಆಗ್ತದೆ. ಇದನ್ನು ಜಸ್ಟ್ ನಾವು ಒಂದು ವಾರದಲ್ಲಿ ಕಂಟಿನ್ಯೂಸ್ ಹಚ್ಚಿ ಮತ್ತೆ ಒಂದೆರಡು ದಿನ ಸ್ಕಿಪ್ ಮಾಡಿ ಮತ್ತೆ ಹಚ್ಲಿಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಅಂದರೆ ಕಂಟಿನ್ಯೂಸ್ ಆಗಿ ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತಂದರೆ ಐಸ್ ಕ್ಯೂಬನ್ನ ಜಾಸ್ತಿ ನಾವು ಮುಖದ ಮೇಲೆ ಇಡೋದ್ರಿಂದ ನಮಗೆ ಸ್ಕಿನ್ನು ಒಂದೊಂದ್ಸಲ ಬರ್ನ್ ಆ ಥರ ಈ ಥರ ಸೆನ್ಸೇಷನ್ ಆಗ್ತಾ ಇರ್ತದೆ ಒಬ್ರೊಬ್ರಿಗೆ. ಅದಕ್ಕೆ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ, ನಿಮಗೆ ಅದು ಸ್ಕಿನ್ಗೆ ಸುಟೇಬಲ್ ಆಗ್ತದೆ ಅಂತಂತಂದರೆ ಆಮೇಲೆ ಅದನ್ನು ಕಂಟಿನ್ಯೂ ಮಾಡ್ಕೋತಾ ಹೋಗಿ ಫ್ರೆಂಡ್ಸ್. ಅಂದರೆ ಒಬ್ರೊಬ್ರಿಗೆ ಈ ಥರ ಎಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ ಹಾಕಿದ್ರಿಂದನೂ ಸಹ ಐಸ್ ಕ್ಯೂಬ್ನೆಲ್ಲ ಮುಖಕ್ಕನ್ನು ಹಚ್ಕೊಂಡ್ರೆ ಬರ್ತಾ ಇರಲಿ ಅಂತ ಅನ್ನೋರು ಇವಾಗ ಇದನ್ನೆಲ್ಲ ಸಂಪೂರ್ಣವಾಗಿ ಇದನ್ನು ಹಾಕೋತಾ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಇಲ್ಲಾಂದರೆ ಯಾವುದಾದ್ರೂ ಬಟ್ಲು ಕಟೋರಿಯಲ್ಲಿ ಯಾವುದಾದ್ರೂ ಶೇಪ್ನಲ್ಲಿ ನೀವು ಇದನ್ನು ಸಂಗ್ರಹ ಮಾಡಿ ಇಟ್ಕೊಂಡು ಫ್ರೀಝರ್ನಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಇದನ್ನು ಐಸ್ ಥರ ಇದನ್ನು ಆಗಬೇಕು. ಡೈಲಿ ಎರಡೆರಡು ಅಥವಾ ಒಂದೊಂದು ನಿಮ್ಮ ಮುಖದಾಗೆ ಎಷ್ಟು ಸಾಧ್ಯ ಆಗುತ್ತೆ ನಿಮಗೆ ಟೈಮ್ ಇದ್ದರೆ ಅಂತಂದರೆ ಅದ್ರ ಅನುಗುಣವಾಗಿ 1 ಅಥವಾ 2 ಕ್ಯೂಬನ್ನು ನೀವು ಮುಖಕ್ಕೆ ಮಸಾಜ್ ಮಾಡ್ಕೋತಾ ಹೋಗಬೇಕು. ಇವಾಗ ನೋಡಿ ಫ್ರೆಂಡ್ಸ್, ನಾನು ಇದನ್ನು ಫ್ರೀಝರ್ನಲ್ಲಿ ಇಟ್ಟಿದ್ದೆ. ಇವಾಗ ಇದು ಸಂಪೂರ್ಣವಾಗಿ ಐಸ್ ಕ್ಯೂಬ್ ಆಗಿದೆ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ನಿಮಗೆ ಫ್ರೀಝರಿಂದ ನಾನು ತೆಗಿತಾ ಇದ್ದೀನಿ. ನೀವು 4-5 ತಾಸು ಇಟ್ಟು ಫ್ರೀಝರ್ನಲ್ಲಿ ಇಡ್ಬೋದು. ಇವಾಗ ತೆಗೆದಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಇಟ್ಟಿದ್ದಾದಮೇಲೆ ತುಂಬಾ ಒಂಥರ ಐಸ್ ಥರನೇ ಕಾಣಿಸ್ತಾ ಇತ್ತು. ಇವಾಗ ನೋಡಿದರೆ ಇದೇನೋ ಐಸ್ ಕ್ರೀಮ್ ಏನೋ ಆ ಟೈಪ್ ಅಂತ ಅನ್ನಿಸ್ತಾ ಇದೆ, ತಿಂದ್ಬಿಡೋನೋ ಹಾಗೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಇದು ಕೋಕೋ ಕೋಲಾ ಈ ಥರ ಐಸ್ ಕ್ರೀಮ್ ಇರ್ತದಲ್ಲ ಫ್ರೆಂಡ್ಸ್, ಆ ಥರ ಅಂತ ಕಾಣಿಸ್ತಾ ಇದೆ. ಬಟ್ ಇದು ಹಾಗಿಲ್ಲ. ಇದು ನಮಗೆ ಸ್ಕಿನ್ಗೆ ತುಂಬಾ ಗ್ಲೋ ಮಾಡಿರೋ ಕೋರಿಯಿಂದ ಒಂದು ಸೀಕ್ರೆಟ್ ಆಗಿರುವ ಒಂದು ಐಸ್ ಕ್ಯೂಬ್ ನಾವು ಇವತ್ತು ರೆಡಿ ಮಾಡಿರೋದು. ಇದು ನಿಮಗೆ ತುಂಬಾ ಪ್ರಯೋಜನ ಅಂತಲೇ ಹೇಳ್ತೀನಿ. ಇವಾಗ ಒಂದು ಸ್ವಲ್ಪ ಬರ್ತಲ್ಲ, ತುಂಬಾ ಗಟ್ಟಿಯಾಗಿವೆ. ಇದನ್ನು ನಾನು ಒಂದು ಸ್ವಲ್ಪ ಚಾಕು ಸಹಾಯದಿಂದ ಒಂದು ಸ್ವಲ್ಪ ಬಿಡಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ನೀವು ಅವಾಗೇ ತಕ್ಷಣವೇ ಬಿಡಿಸ್ಕೊಳ್ಳಿಕ್ಕೆ ಹೋಗಿ 1-2 ನಿಮಿಷ ಹಾಗೆ ಫ್ರೀಝರಿಂದ ತೆಗೆದಿಟ್ಟು ಮತ್ತು ನಿಮ್ಗೆ ಏನಾದರೂ ಪುಟ್ಟ ಕೆಲಸ ಮಾಡ್ಕೋತಾ ಬಿಟ್ಟು ಆಮೇಲೆ ಇದನ್ನು ನೀವು ಟ್ರೈ ಮಾಡ್ಬೋದು. ಇವಾಗ ನೋಡಿ ಫ್ರೆಂಡ್ಸ್, ಐಸ್ ಕ್ಯೂಬ್ ಈ ಥರ ಇದೆಲ್ಲ ಇದೆ. ಅಗಸೆ ಬೀಜ ಹಾಕಿದ್ರೂ ತುಂಬಾ ಒಂದು ಮುಖಕ್ಕೆ ಕಾಂತಿ ಅಂತ ಹೆಚ್ಚುತ್ತೆ. ಈ ಥರ ನೀವು ಮುಖಕ್ಕೆ ಹಚ್ಕೋಬೋದು. ಈ ಥರ ಮುಖಕ್ಕೆ ಹಚ್ಕೊಂಡು ಜಂಟ್ಲಿಯಾಗಿ ಮಸಾಜ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಜಂಟ್ಲಿಯಾಗಿ ಮಸಾಜ್ ಮಾಡಿ ನೀವು ಏನಾದರೂ ಬೇಕಾದರೆ ಕೆಲಸ ಇದೆ ಆಗಿತ್ತಂತಂತಂದರೆ ಬೇರೆ ತಿರುದೆ ಏನೋ ಒಂದು 10 ನಿಮಿಷ ಕೆಲಸ ಮಾಡಿ ಇವನ್ನ ಆಮೇಲೆ ಮುಖವನ್ನು ತೊಳಿಬೇಕಾಗೋದು. ತುಂಬಾ ಒಂಥರ ಏನೋ ಫ್ರೆಶ್ನೆಸ್ ಅಂತ ಅನಿಸುತ್ತೆ. ಯಾವುದೇ ಇದು ಆದಮೇಲೆ ಯಾವುದೇ ರೀತಿಯಂದಾಗಿರುವಂಥ ಫೇಸ್ ವಾಶ್ ಅಥವಾ ಆಗೊಂದು ಅವಶ್ಯಕತೆ ಏನಿಲ್ಲ. ಯಾವುದೇ ಸೋಪನ್ನು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ. ಅದನ್ನು ಹಾಗೇ ಒಂದು 10 ನಿಮಿಷ ಬಿಟ್ಬಿಡಿ ಫ್ರೆಂಡ್ಸ್. ಯಾವಾಗ ಮಸಾಜ್ ನಾನು 2 ಐಸ್ ಕ್ಯೂಬನ್ನು ನಾನು ಪ್ರತಿ ಸಾಯಂಕಾಲ ನಾನು ಹಚ್ಕೋತೀನಿ ಫ್ರೆಂಡ್ಸ್. 5-6 ಗಂಟೆವರೆಗೆ ನನಗೆ ಮುಖ ತೊಳೆಯೋ ಮೊತ್ತಿಗೆ ಈ ಥರ ನಾನು ಹಚ್ಕೊಂಡು ಈ ಥರ ನಾನು 10 ನಿಮಿಷ ನಂದು ಸ್ಕಿನ್ದು ರೂಟೀನನ್ನು ಈ ಥರ ನಾನು ಹೆಲ್ದಿಯಾಗಿರುವ ಒಂದು ಮನೆಯಲ್ಲೇ ಇಂಗ್ರೀಡಿಯೆಂಟನ್ನು ಉಪಯೋಗಿಸ್ಕೊಂಡು ನಮ್ಮದು ಮುಖದ ಸೌಂದರ್ಯನ ಈ ಥರ ನಾವು
ಹೆಚ್ಚಿಸ್ಕೋತಾ ಹೋಗ್ಬೋದಾಗಿದೆ ನೋಡಿ ಫ್ರೆಂಡ್ಸ್. ಇವಾಗ ಫಸ್ಟ್ನೇ ದಿನವೇ ಈ ಥರ ಗ್ಲೋ ಅಂತ ಅನ್ನಿಸ್ತಾ ಇದೆ. ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ತುಂಬಾ ಇದರಿಂದ ರಿಸಲ್ಟ್ ಬರುತ್ತೆ. ನಮಗೆ ಯಾವುದೇ ರೀತಿಯಿಂದ ಹೊರಗಿನ ಇಂಗ್ರೀಡಿಯೆಂಟ್ ತರೋ ಅವಶ್ಯಕತೆನೇ ಇಲ್ಲ. ಅಲೋವೆರಾ ಜೆಲ್ಲನ್ನು ನಿಮಗೆ ನ್ಯಾಚುರಲ್ ಆಗಿ ಸಿಕ್ಕರೆ ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ಅದು ಒಂದೇ ನೀವು ಹೊರಗಡೆ ತಂದು ಈ ಥರ ನಿಮ್ಮ ಬ್ಯೂಟಿಯನ್ನು ಹೆಚ್ಚಿಸ್ಕೋತಾ ಹೋಗಿ ಫ್ರೆಂಡ್ಸ್. ನೆಕ್ಸ್ಟು ನಿಮಗೆ 2 to 3 ಡೇಸ್ ಆದಮೇಲೆ ನನ್ನ ಮುಖದಲ್ಲಿರೋ ಗ್ಲೋನ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು 2 to 3 ಡೇಸ್ ಆದಮೇಲೆ ನನ್ನ ಮುಖದಲ್ಲಿರುವಂಥ ಇದು ಗ್ಲೋ ಆಗಿದೆ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದ್ದರೆ ನನಗೆ ಒಂದು ಲೈಕನ್ನು ಮಾಡಿ ಫ್ರೆಂಡ್ಸ್. ನನ್ನ ವಿಡಿಯೋದಕ್ಕೆ ಈ ವಿಡಿಯೋನ ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರೂ ಸೌಂದರ್ಯನ ನ್ಯಾಚುರಲ್ ಆಗಿ ಹೆಚ್ಚಿಸ್ಕೊಳ್ಳೋಕ್ಕೆ ನೀವು ಹೆಲ್ಪನ್ನು ಮಾಡಿ. ನೀವು ಟ್ರೈ ಮಾಡಿ, ತುಂಬಾ ರಿಸಲ್ಟ್ ಕೊಡುತ್ತೆ ಅನ್ನೋದಕ್ಕೆ ನಾನು 100% ಗ್ಯಾರಂಟಿ ಕೊಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಲೇ ಎಲ್ಲರೂ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಮತ್ತೊಂದು ಈ ಥರದ್ದೇ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.